ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧನ್ರಾಜ್. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಪೇಮೆಂಟ್ ಗಿರಾಕಿಗಳ ಮಂತ್ರಿಮಂಡಲ ಭ್ರಷ್ಟ ಸರ್ಕಾರವೆಂದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಸಚಿವ ಸ್ಥಾನ ಸಿಗದಿದ್ದರೂ ಹತಾಶೆ ಇಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯೂ ಇಲ್ಲ, ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ. ಸಂಪುಟ ಬದಲಾವಣೆ ಮಕ್ಕಳಾಟವಲ್ಲ, ರಾಜ್ಯದ ಕೆಲಸಗಳು ಶೀಘ್ರವಾಗಿ ನಡೆಯಲಿ, ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಕಾಂಗ್ರೆಸ್ ಸರ್ಕಾರವು ಸಂಪೂರ್ಣ ಭ್ರಷ್ಟವಾಗಿದ್ದು ಇದು ಪೇಮೆಂಟ್ ಗಿರಾಕಿಗಳ ಮಂತ್ರಿಮಂಡಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ವೈಫಲ್ಯಗಳು, ಸಚಿವ ಸಂಪುಟ ರಚನೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಹಲವು ಗಂಭೀರ ಆರೋಪಗಳನ್ನು ಮಾಡಿದರು. ಮಂತ್ರಿಯಾಗಬೇಕಾದರೆ ಹಣ ಕೊಡಬೇಕೆಂಬುದು ಜಗಜ್ಜಾಹೀರಾಗಿದೆ. ಕಾಂಗ್ರೆಸ್ನ 20ಕ್ಕೂ ಹೆಚ್ಚು ಮಾಜಿ ಮಂತ್ರಿಗಳು ಹಾಗೂ ಶಾಸಕರು ರಾಜೀನಾಮೆ ಕೊಡುವ ನಾಟಕವಾಡಿದ್ದಾರೆ. ಶಾಸಕರು ಸಿಎಂ ಹಾಗೂ ಸುರ್ಜೇವಾಲಾ ಮನೆಗೆ ಹೋಗಬೇಕಿತ್ತು, ಆದರೆ ಇವರೇ ಶಾಸಕರ ಮನೆಗೆ ಹೋಗಿ ಪಾದ ತೊಳೆಯುತ್ತಿದ್ದಾರೆ. ಕಾಂಗ್ರೆಸ್ ಶಾಸಕರೇ ಹಣ ಪಡೆದು ಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಎಂದು ರಾಜಾರೋಷವಾಗಿ ಮಾತನಾಡುತ್ತಿದ್ದಾರೆ. ಲಂಚ, ಡಿಕೆ ಶಿವಕುಮಾರ್ ಬಂದ ಮೇಲೆ ರಾಜ್ಯದಲ್ಲಿ ಎಲ್ಲಾ ಟೆಂಡರ್ ಕಾಮಗಾರಿಗಳಿಗೂ ರೇಟ್ ಫಿಕ್ಸ್ ಮಾಡಲಾಗಿದೆ. ಪೇಮೆಂಟ್ ಕೊಟ್ಟ ಶಾಸಕರು ಜನರ ಬಳಿ ಬಡ್ಡಿ ಸಮೇತ ವಸೂಲಿ ಮಾಡುತ್ತಾರೆ. ಪೇಮೆಂಟ್ ಆದ ಮೇಲೆ ಲಂಚ 80% ಹೋಗುವ ರೀತಿ ಕಾಣುತ್ತಿದೆ. ದುಡ್ಡಿನ ಕಾಂಚಾಣ ಇಲ್ಲದೆ ದೆಹಲಿ ಕಾಂಗ್ರೆಸ್ ಕಚೇರಿಯ ಕದ ತಟ್ಟಲು ಸಾಧ್ಯವಿಲ್ಲ. ಅಲ್ಲಿ ಒಳಗೆ ಎಂಟ್ರಿ ಸಿಗಬೇಕೆಂದರೂ ಲಂಚ ಕೊಡಬೇಕು. ಕಾಂಗ್ರೆಸ್ನವರಿಗೆ ಹಿಂದೂ ಎಂದರೆ ಆಗುವುದಿಲ್ಲ. ವಿಧಾನಸೌಧದ ಕಾರಿಡಾರ್ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದವರಿಗೆ ರಾಜ್ಯಸಭೆ ಕೊಟ್ಟಿದ್ದಾರೆ. ಅಂತಹವರಿಂದ ನಾವು ಹಿಂದುತ್ವದ ಬಗ್ಗೆ ಕಲಿಯುವ ಅವಶ್ಯಕತೆ ಇಲ್ಲ. ಅವರಿಗೆ ಹಿಂದೂಗಳ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದರು. ಬೇಕಿದ್ರೆ ಅವರು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಬಗ್ಗೆ ಮಾತನಾಡಲಿ. ಭಾರತದಲ್ಲಿರುವವರೆಗೂ ಹಿಂದೂಗಳೇ ಎಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಮೊದಲು ಅವರು ಸಂವಿಧಾನವನ್ನ ಪಾಲಿಸಲಿ, ಆಮೇಲೆ ಹಿಂದುತ್ವದ ಬಗ್ಗೆ ಮಾತನಾಡಲಿ ಎಂದು ಅಶೋಕ್ ತಿರುಗೇಟು ನೀಡಿದರು. ಮುಖಂಡರಾದಂಥ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಅವ್ರನ್ನ ಭೇಟಿ ಮಾಡೋಕ್ಕೆ ನಾನು ಭೇಟಿನೂ ಕೂಡ ಮಾಡಿದ್ದೀನಿ. ಕರ್ನಾಟಕದಲ್ಲಿ ವಿಧಾನಸಭೆ ಒಳಗಡೆ ನಾವು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ 3-4 ವರ್ಷದಿಂದಲೂ ಕೂಡ JDS ಅವರು ನಮಗೆ ಬೆಂಬಲವಾಗಿ ವಿಧಾನಸಭೆಯ ನಮ್ಮೆಲ್ಲ ಪ್ರತಿಭಟನೆಗಳಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಧಾನಸಭೆ ಹೊರಗಡೆ ಏನು ಈಗ ಬಹಳ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಾಗಿರುವಂತ ಬಿಡದಿ ಅಕ್ವಿಜೇಷನ್ ಏನಿದೆ ಅದರ ಬಗ್ಗೆ, ಯಾಕಂದ್ರೆ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕಾಂಗ್ರೆಸ್ ಸರ್ಕಾರ ಅಕ್ರಮವಾಗಿ ಲೇಔಟ್ ಅನ್ನ ಮಾಡುವಂತಕ್ಕೆ ರೈತರ ವಿರೋಧವನ್ನ ಕಟ್ಕೊಂಡು ಮಾಡ್ತಾ ಇರೋ ಯೋಜನೆಗೆ ದೊಡ್ಡ ಹೋರಾಟ ಮಾಡಬೇಕು. ಈಗಾಗಲೇ ನಾನು ಕೂಡ 3-4 ಬಾರಿ ಹೋಗಿ ರೈತರಿಗೆ ಬೆಂಬಲ ಕೊಟ್ಟು ಬಂದಿದ್ದೀನಿ. ಈಗ JDS ಅವರು ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ಸ್ಪಷ್ಟನೆ ನೀಡಿದ್ದು, ತಮಗೆ ಯಾವುದೇ ಹತಾಶೆ ಅಥವಾ ನಿರಾಶೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಮ್ಮ ರಾಜಕೀಯ ನಿಲುವು ಹಾಗೂ ಮುಂದಿನ ಹೆಜ್ಜೆಗಳ ಬಗ್ಗೆ ಹಲವು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿ ಶಾಸಕನಿಗೆ ಮಂತ್ರಿಗಿರಿ ಕೊಡಬೇಕು ಎಂಬುದು ಯಾವುದೇ ಮೂಲಭೂತ ಹಕ್ಕಲ್ಲ. ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದೆ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ರು. ಸಚಿವರನ್ನಾಗಿ ಮಾಡುತ್ತಾರೆ ಎಂದು ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇಟ್ಟಿದ್ದೆ. ಆದರೆ ಅದು ಸಾಧ್ಯವಾಗಿಲ್ಲ. 142 ಜನ ಶಾಸಕರಿದ್ದಾರೆ. ನಾನು ಇದ್ದರೇನು ಅಥವಾ ಹೋದರೇನು, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತೇನೆ ಎಂಬುದು ಸಂಪೂರ್ಣ ಸುಳ್ಳು. ಶಾಸಕ ಸ್ಥಾನವನ್ನು ಜನ ಕೊಟ್ಟಿದ್ದಾರೆ. ಅವರೇ ನನ್ನ ಪ್ರಭುಗಳು ಮತ್ತು ಮಾಲೀಕರು. ನಾನು ಯಾವುದೇ ನಿಗಮ ಮಂಡಳಿಗಳಿಗೆ ಆಸೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಅವರೇ ಒತ್ತಾಯ ಮಾಡಿ ನನ್ನನ್ನು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಆ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಅಸಮಾಧಾನಿತ ಶಾಸಕರಾರು ನನ್ನ ಜೊತೆ ಮಾತನಾಡಿಲ್ಲ. ಶಾಸಕರು ರಾಜೀನಾಮೆ ಕೊಟ್ಟರೆ ತೆಗೆದುಕೊಳ್ಳಿ ಎಂದು ಸಿಎಂ ಮತ್ತು ಪಕ್ಷದ ನಾಯಕರು ಹೇಳಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದರು. ಏನು ನಿರಾಶೆನಿಲ್ಲ, ಹತಾಶೆನಿಲ್ಲ. ಇದೇನು ಫಂಡಮೆಂಟಲ್ ರೈಟು ಅಲ್ಲ. ಪ್ರತಿ MLAಗೆ ಮಂತ್ರಿಗಿರಿ ಕೊಡಬೇಕಂತೇಳಿ ಅದೇನು ಮೂಲಭೂತ ಹಕ್ಕು ಅಲ್ಲ. ನಾನು ಅಂದ್ಕೊಂಡಿದ್ದೆ, ಯಾಕಂದರೆ ಸಿದ್ದರಾಮಯ್ಯ ಹೇಳಿದರು 3 ಸಲ ನನ್ನ ಕರೆದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಮತ್ತು ಬಹಿರಂಗ ಸಭೆಯಲ್ಲಿ ಕೂಡ 3 ಸಲ ಹೇಳಿದರು. ನಾನು ಸಮಾನ ಮನಸ್ಕರಾಗಿ ನಾವೆಲ್ಲ ಬೆಳೆದಿದ್ದೇವೆ, ಒಂದೇ ಸಲ ರಾಜಕಾರಣಕ್ಕೆ ಬಂದಿದ್ದೇವೆ. ನಾನು ಮುಖ್ಯಮಂತ್ರಿ ಆದ 2 ಸಲ ಆದೆ. ಇವನಿಗೆ ಅವಕಾಶ ಸಿಕ್ಕಿಲ್ಲ, ಮುಂದೆ ನಾನು ಅವಕಾಶ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದೆ. ಆಗಿಲ್ಲ ಸರ್. ಈ ಬಾರಿ ಅವರು ಸಿದ್ದರಾಮಯ್ಯ ಸಂದರ್ಭದಲ್ಲಿ ಆಗಲಿಲ್ಲ. ಈಗ ಚಾಪ್ಟರ್ ಕ್ಲೋಸ್ ಆಯ್ತಲ್ಲ, ಮಾತಾಡೋ ಉಪಯೋಗ ನಾನು ಏನು ಹೇಳಬೇಕಂತ ಮಾಡೀನಿ. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಭೇಟಿಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅವರು, ಸಂಪುಟ ವಿಸ್ತರಣೆ ಮುಗಿದ ಅಧ್ಯಾಯವಾಗಿದ್ದು ಈಗ ಮತ್ತೆ ಸಂಪುಟ ಬದಲಾವಣೆ ಮಾಡುವುದು ಮಕ್ಕಳಾಟವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
ನಿನ್ನೆ ಎಚ್.ಕೆ. ಪಾಟೀಲ್ ಅವರನ್ನ ಭೇಟಿ ಮಾಡಲು ಬಂದಿದ್ದೆ. ಬಿ.ಕೆ. ಹರಿಪ್ರಸಾದ್ ಎಲ್ಲರೂ ಬಂದಿದ್ದರಿಂದ ಆಗ ಮಾತನಾಡಿರಲಿಲ್ಲ. ಇಂದು ಬಂದು ಮತ್ತೊಮ್ಮೆ ಎಚ್.ಕೆ. ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದೇನೆ. ನಿನ್ನೆ ಹರಿಪ್ರಸಾದ್ ಅವರು ಕೂಡ ಬಂದು ನನ್ನನ್ನು ಭೇಟಿ ಮಾಡಿ ಹೋಗಿದ್ದಾರೆ. ಸಂಪುಟ ವಿಸ್ತರಣೆ ಎಲ್ಲವೂ ಮುಗಿದ ಅಧ್ಯಾಯ. ನಾವು ಪಕ್ಷದ ಅಧ್ಯಕ್ಷರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೇವೆ. ಮುಂದೆ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುತ್ತೇವೆ. ಇವಾಗಲೂ ಕಾಂಗ್ರೆಸ್ ಪಕ್ಷ ಕಟ್ಟಲು ಮುಂದಿರುತ್ತೇವೆ. ಸಂಪುಟದಲ್ಲಿ ಅನೇಕ ಸಮುದಾಯಗಳಿಗೆ ಅವಕಾಶ ಸಿಕ್ಕಿಲ್ಲ. ಯಾವತ್ತಿಗೂ ಈ ರೀತಿ ಆಗಿರಲಿಲ್ಲ. ನಮ್ಮ ಸಮುದಾಯದವರು ಕೇಳಿರುವುದರಲ್ಲಿ ತಪ್ಪೇನಿಲ್ಲ. ಇದರ ಬಗ್ಗೆ ಮುಂದೆ ಪಕ್ಷ ತೀರ್ಮಾನ ಮಾಡುತ್ತದೆ. ಈಗ ಮತ್ತೆ ಸಂಪುಟ ಬದಲಾವಣೆ ಏನು ಮಕ್ಕಳಾಟವಲ್ಲ. ಸಚಿವರನ್ನ ತೆಗೆಯುವುದು ಮತ್ತೆ ಸೇರಿಸುವುದು ಸುಲಭದ ಮಾತಲ್ಲ. ಯಾವುದೂ ಸಾಧ್ಯವಿಲ್ಲ. ಆ ರೀತಿ ಮಾಡಿದರೆ ಇನ್ನೂ ದೊಡ್ಡ ಗೊಂದಲ ಉಂಟಾಗುತ್ತದೆ. ಆ ರೀತಿ ಮಾಡಬಾರದು ಎಂದು ನಾನು ಕೂಡ ಹೇಳ್ತೇನೆ. ಈಗ ಸಂಪುಟ ರಚಿಸಿದ್ದಾರೆ, ಅದನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗಲಿ ಅಷ್ಟೇ ಅಂದ್ರು. ಇಲ್ಲ, ನಾನೇ ಹೇಳಿ ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲರ ಲೀಡರ್ಸ್ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲರೂ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನು ಪಕ್ಷದ ಹೈಕಮಾಂಡ್ ಅವರು ಲೀಡರ್ಸು ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೇದದು, ಅಲ್ಟಿಮೇಟ್ಲಿ ಒಳ್ಳೇದೇ ಅದು. ತಾವು KPCC ಅಧ್ಯಕ್ಷರಾಗಿದ್ದವರು ಸರ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಬಂದಿದ್ರು, ತಮ್ಮನ್ನು ಭೇಟಿ ಮಾಡಲಿಲ್ಲ, ಹಾಗೆ ಹೋದರು. ಇಲ್ಲ ನೋಡಿ, ನನಗೆ ಹರಿಪ್ರಸಾದ್ ಅವರು ಅಧ್ಯಕ್ಷರು ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಸೊ ಅದರಿಂದ ನಾನು ಇನ್ನೇನು ಅದ್ರ ಬಗ್ಗೆ ನಾನೇನು ಭೇಟಿ ಆಗಬೇಕು ಅಂತ ನಂದೇನೇನೂ ಇಲ್ಲ. ಅದೆಲ್ಲ ಈಗ ಮುಗಿದ ಅಧ್ಯಾಯ ಅದು ಆಗೋಯ್ತು. ಇನ್ನು ಮತ್ತೆ ಅದ್ರ ಬಗ್ಗೆ ಮಾತಾಡೋ ಏನು ಪ್ರಯೋಜನ ಇಲ್ಲ. ಆಲೂರು ತಾಲೂಕಿನಲ್ಲಿ ಮುಂಗಾರು ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ರಾಜ್ಯ ಸರ್ಕಾರ ನೆರವಿನ ಭರವಸೆ ನೀಡಿದೆ. ಮೆಕ್ಕೆಜೋಳ ಬೆಳೆಗೆ ವ್ಯಾಪಕವಾಗಿ ಬಿಳಿ ಸುಳಿ ರೋಗ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸಚಿವ ಕೆ.ಎಂ. ಶಿವಲಿಂಗೇಗೌಡ ಅವರು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಪರಿಶೀಲನೆ ನಡೆಸಿದರು. ಈ ವೇಳೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಸಚಿವರು ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ತ್ವರಿತವಾಗಿ ಪರಿಹಾರ ವಿತರಿಸಬೇಕು ಎಂದು ನಿರ್ದೇಶನ ನೀಡಿದರು. ಆಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮೆಕ್ಕೆಜೋಳ ಬೆಳೆಗೆ ಬಿಳಿ ಸುಳಿ ರೋಗ ವ್ಯಾಪಕವಾಗಿ ಹರಡಿರುವ ಹಿನ್ನೆಲೆಯಲ್ಲಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎಂ. ಶಿವಲಿಂಗೇಗೌಡ ಅವರು ಗುರುವಾರ ಹಾನಿಗೊಳಗಾದ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಪರಿಶೀಲನೆ ನಡೆಸಿದರು. ರೈತರ ಅಹವಾಲುಗಳನ್ನು ಆಲಿಸಿದ ಸಚಿವರು ಬೆಳೆ ನಷ್ಟದ ಕುರಿತು ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದು ಪರಿಹಾರ ವಿತರಣೆಯಲ್ಲಿ ಯಾವುದೇ ವಿಳಂಬ ಅಥವಾ ನಿರ್ಲಕ್ಷ್ಯ ನಡೆಯಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಬೆಳೆ ಪರಿಹಾರದ ವಿಷಯದಲ್ಲಿ ಅನಗತ್ಯ ಕಾನೂನು ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟು ರೈತರನ್ನು ಅಲೆದಾಡಿಸಬೇಡಿ. ಸರ್ಕಾರ ರೈತರೊಂದಿಗಿದೆ. ಅರ್ಹ ರೈತರಿಗೆ ಶೀಘ್ರದಲ್ಲೇ ಪರಿಹಾರ ತಲುಪಬೇಕು ಎಂದು ಹೇಳಿದರು. ರಾಗಿಗೆ ವಿಮೆ ಕೊಡ್ತಾ ಇದ್ದೀವಿ, ಅವಕಾಶ ಇದೆ. ಖಾಲಿ ಜಾಗ ಇದ್ರೆ ಈಗಲೂ ಇನ್ಸೂರೆನ್ಸ್ ಅನ್ನ ಕಟ್ಟಿ. ಅಲ್ಲ ಜೋಳಕ್ಕೆ ಸರ್, ಯಾಕೆಂದ್ರೆ ಸತತವಾಗಿ ಆಲೂರು ತಾಲೂಕಿಗೂ ಇದೆ ಕಟ್ಟಿ ಸರ್. ಸತತವಾಗಿ 7-8 ವರ್ಷದಿಂದ ಇನ್ಸೂರೆನ್ಸ್ ಕಟ್ಟಿ, ಸತತವಾಗಿ 7-8 ವರ್ಷದಿಂದ ಇನ್ಸೂರೆನ್ಸ್ ಕಟ್ಟಿದ್ರು ಕೂಡ ರೈತರಿಗೆ ಇನ್ಸೂರೆನ್ಸ್ ಆಗಿಲ್ಲ. ಹಂಗಾಗಿ ಈ ವರ್ಷ ಏನ್ ಮಾಡಿದ್ರು, ಪ್ರತಿ ವರ್ಷ ಕಟ್ಟೋದೇ ಆಗಿದೆ, ಬರ್ತಾ ಇಲ್ಲ ಅಂತಕ್ಕಂಥ ನಿರಾಸಕ್ತಿನ ಕೈ ಬಿಟ್ಟಿದ್ದಾರೆ. ಹೇಳೋದು ಸತ್ಯ. ಇನ್ಸೂರೆನ್ಸ್ ಕಟ್ಟುವಾಗ ಕೆಲವು ಪಾಲಿಸಿಗಳನ್ನು ಮಾಡ್ತಾ ಇದ್ರು. ಪಾಲಿಸಿಗಳನ್ನು ಮಾಡಿ ಯಾವುದೋ ರೂಪದಲ್ಲಿ ಯಾರು ಇನ್ಸೂರೆನ್ಸ್ ಕೊಡೋಂಥ ಮಾಲೀಕತ್ವ ತಗೊಂಡಿದ್ದಾನೆ ಅವನಿಗೆ ಸ್ವಲ್ಪ ಲಾಭ ಆಗೋ ರೀತಿಯಲ್ಲಿ ಇನ್ಸೂರೆನ್ಸ್ ಆಗ್ತಾಯಿತ್ತು. ಈಗ ಹಂಗಾಗಿಲ್ಲ. ಈಗ ನೀವು ಇನ್ಸೂರೆನ್ಸನ್ನು ಕಟ್ಟಿ ನೀವು ಬಿತ್ತಲ್ಲ, ಆ ಟೈಮಿಂಗ್ ಮುಗಿದೋಗುತ್ತೆ. ನೀವು ಬೆಳೆ ಬಿತ್ತೋಂಥ ಟೈಮಿಂಗ್ ತಕ್ಷಣ ಅವನಿಗೆ 25% ಹಣವನ್ನು ಕೊಡಬೇಕು. ರೈಟ್ ಮೇಡಮ್ ಅವರೇ, 25 ಇನ್ಸೂರೆನ್ಸ್ ಕಟ್ಟಿದ್ರೆ 25% ಆ ಬೆಳೆ ಹುಟ್ಟೋ ಬಿತ್ತನೆ ಆಗಿಲ್ಲ ಅಂದರೆ 25% ಇನ್ಸೂರೆನ್ಸನ್ನು ಕೊಡಬೇಕು. ಯಾವ ಈಲ್ಡು ಏನೂ ನೋಡೋಂಗಿಲ್ಲ. ಇನ್ನೊಂದು, ಈಗ ಇವರು ಈಲ್ಡ್ ಲೆಕ್ಕಾಚಾರದಲ್ಲಿ ಆಲೂರಿನಲ್ಲಿ ಯಾರೋ ಒಬ್ಬರು ಪಂಪ್ ಹೌಸಲ್ಲಿ ಅಲ್ಲಿ ಇಲ್ಲಿ ಚೆನ್ನಾಗಿ ಈಲ್ಡ್ ಬಂದಿರೋದನ್ನ ನಿನ್ನೆ ದಿವಸದಿಂದ 3 ತಾಲೂಕನ್ನ ವೀಕ್ಷಣೆ ಮಾಡಿದ್ದು. ಚನ್ನರಾಯಪಟ್ಟಣ ಮತ್ತು ಹೊಳೆನರಸೀಪುರ, ಅರ್ಕಲಗೂಡು. ಇವತ್ತು ಬೆಳಿಗ್ಗೆಯಿಂದ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಟ್ಟಾಯ ಹೋಬಳಿ ಮತ್ತು ಈಗ ಆಲೂರು ಹೋಬಳಿಗೆ ಬಂದಿದ್ದೀವಿ. ಆಲೂರು ತಾಲೂಕಿಗೆ ಕಸಬಾ ಹೋಬಳಿಗೆ ಬಂದಿದ್ದೀವಿ. ಈಗ ಇಲ್ಲಿ 2 ಥರದ ರೈತರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಒಂದು, ಬೆಳೆ ಆಗ್ತಲೇ ಬೆಳೆ ಮಳೆ ಇಲ್ದಲೇ ಹಾನಿಗೊಳಗಾಗಿರ್ತಕ್ಕಂಥದ್ದು ಒಂದು ಕಡೆ ಇದೆ. ಒಂದು ಕಡೆ ಬೆಳೆ ಹಾಕಿ ಬೆಳೆ ಹುಟ್ಟಿ ಬಂದು ಎಂದೂ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಸಿಮೆಂಟ್ ಮಂಜುನಾಥ್, ಸಕಲೇಶಪುರ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮುರಳಿ ಮೋಹನ್, ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಪೃಥ್ವಿ ಜಯರಾಮ್, ಜಿಲ್ಲಾಧಿಕಾರಿ ಲತಾಕುಮಾರಿ, ಎಸ್ಪಿ ಶುಭನ್ವಿತಾ, ತಹಶೀಲ್ದಾರ್ ಮಲ್ಲಿಕಾರ್ಜುನ್, ಕೃಷಿ ಇಲಾಖೆ ಅಧಿಕಾರಿ ಸೇರಿದಂತೆ ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು.
ನಗರದ ಎಚ್ಡಿಸಿಸಿ ಬ್ಯಾಂಕ್ನಲ್ಲಿಂದು ರೈತರಿಗೆ ಹಸುಗಳನ್ನು ಖರೀದಿಸಲು ಸಾಲ ಸೌಲಭ್ಯ ಒದಗಿಸುವ ಕುರಿತು ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಚ್ ಡಿ ರೇವಣ್ಣ ಅವರು ಒಟ್ಟು 132 ಫಲಾನುಭವಿಗಳಿಗೆ ಅವರ ಅಗತ್ಯಕ್ಕೆ ಅನುಗುಣವಾಗಿ 1 ಲಕ್ಷ ರೂಪಾಯಿನಿಂದ 3 ಲಕ್ಷ ರೂಪಾಯಿವರೆಗೆ ಸಾಲವನ್ನು ನೀಡಲಾಗುವುದು ಎಂದು ತಿಳಿಸಿದರು. ರೈತರಿಗೆ ಬ್ಯಾಂಕ್ ವತಿಯಿಂದ ಸಬ್ಸಿಡಿ ನೀಡುವ ಮೂಲಕ ಅನುಕೂಲ ಕಲ್ಪಿಸಲಾಗಿದೆ. ಇದು ರೈತರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಲಭ್ಯವಿರುವ ಸಾಲವಾಗಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಖರೀದಿಸುವ ಪ್ರತಿಯೊಂದು ಹಸು ಕನಿಷ್ಠ 8 ರಿಂದ 10 ಲೀಟರ್ ಹಾಲು ನೀಡಲಿದೆ. ರೈತರು ಈ ಹೈನುಗಾರಿಕೆಯನ್ನು ಮುಂದುವರಿಸಿಕೊಂಡು ಹೋದರೆ ಆರ್ಥಿಕವಾಗಿ ಉತ್ತಮ ಯಶಸ್ಸು ಕಾಣಬಹುದು ಎಂದು ಅವರು ಸಲಹೆ ನೀಡಿದರು. 132 ಫಲಾನುಭವಿಗಳಿಗೆ ಕೆಲವು 3 ಲಕ್ಷ, ಕೆಲವು 1 ಲಕ್ಷ. ಇದು ಯಾವ ಥರ ಇದೆ ಅಂದರೆ 3 ಲಕ್ಷಕ್ಕೆ 5 ವರ್ಷಕ್ಕೆ 25,000 ರೂಪಾಯಿ ಬಡ್ಡಿ ಬರುತ್ತೆ. 3 ವರ್ಷಕ್ಕೆ ನಾವೇ ಇನ್ಶೂರೆನ್ಸು 80% ಇನ್ಶೂರೆನ್ಸ್ನ DCC ಬ್ಯಾಂಕ್ 40%, ಡೈರಿಯಲ್ಲಿ 40%, ಒಟ್ಟು 80% ಇನ್ಶೂರೆನ್ಸ್ ನಾವೇ ಕಟ್ತೀವಿ. ನೀವು ಬರೀ ಕೇವಲ 200 ರೂಪಾಯಿ ಮಾತ್ರ ಕಟ್ಟೋದು 20%. ಗೊತ್ತಾಯ್ತಾ? ಯಾವುದೇ ಹಸುಗಳು ಸತ್ತು ಹೋದರೆ 75,000 ಹಸು ತಗೊಂಡ್ರೆ 75,000. ಹಾಸನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಗರದ ಸಂತ ಫಿಲೋಮಿನಾ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ಹಕ್ಕುಗಳ ಕಾಯ್ದೆಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಹಾಗೂ ಕಾನೂನು ತಜ್ಞರು ವಿದ್ಯಾರ್ಥಿಗಳಿಗೆ ಮಕ್ಕಳ ಹಕ್ಕುಗಳು ಮತ್ತು ವಿವಿಧ ಕಾನೂನು ಕಾಯ್ದೆಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ಕಾನೂನುಗಳನ್ನು ಗೌರವಿಸುವುದು ಹೇಗೆ ಮತ್ತು ಯಾವುದೇ ರೀತಿಯ ತೊಂದರೆಗಳು ಅಥವಾ ದೌರ್ಜನ್ಯಗಳು ಎದುರಾದಾಗ ಯಾರನ್ನು ಸಂಪರ್ಕಿಸಬೇಕು ಎಂಬ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ವಕೀಲರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ನೂರಾರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಈ ವಿಚಾರದಲ್ಲಿ ನಾವು ಓದೋ ಮಕ್ಕಳು ನಮಗೆ ಯಾಕೆ ಈ ಥರ ಕಾರ್ಯಕ್ರಮ ಅನ್ನಿಸ್ಕೊಂಡು ನಮ್ಮ ಒಂದು ಈ ದಿನ ಬೆಳಗ್ಗೆ ಇವತ್ತು ಸೋಷಿಯಲ್ ಕ್ಲಾಸು, ಮ್ಯಾಥಮೆಟಿಕ್ಸು, ಫಿಸಿಕ್ಸು ಕ್ಲಾಸ್ ರೂಮ್ ಇಲ್ಲ, ಇವತ್ತು ನಮಗೆ ಈ ಒಂದು ಹಾಲಲ್ಲಿ ಕಾರ್ಯಕ್ರಮ ಕೂರಿಸಿದ್ದಾರೆ ಅಂತ ತಿಳ್ಕೊಂಡಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸ್ತಿರೋ ಹಾಗೆ ನಿಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲಿ ನಮ್ಮ ಸಮಾಜದ ಸುತ್ತಮುತ್ತಲಿನ ಕಾನೂನು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆಗಸ್ಟ್ 11ರಂದು ಹಾಸನದಲ್ಲಿ ಬೃಹತ್ ಟ್ರ್ಯಾಕ್ಟರ್ ಜಾಥಾ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಣಗಲ್ ಮೂರ್ತಿ ಅವರು ತಿಳಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳಪೆ ಮೆಕ್ಕೆಜೋಳ ಬೀಜದಿಂದ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಪರಿಹಾರ ನೀಡುವುದು, ಹಾಸನ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸುವುದು, ಸಂಪೂರ್ಣ ಕೃಷಿ ಸಾಲ ಹಾಗೂ ಹೈನುಗಾರಿಕೆ ಸಾಲ ಮನ್ನಾ ಮಾಡುವುದು ಸೇರಿದಂತೆ ಮಳೆ ಕೊರತೆಯ ನಡುವೆಯೇ ರೈತರು ದುಬಾರಿ ಬೆಲೆಯ ಬೀಜ, ಗೊಬ್ಬರ ಮತ್ತು ಕೃಷಿ ವೆಚ್ಚ ಭರಿಸಿ ಮೆಕ್ಕೆಜೋಳ ಬಿತ್ತನೆ ಮಾಡಿದರೂ ಕಳಪೆ ಬೀಜದಿಂದ ಬೆಳೆ ಬಿಳಿಸಿಳಿ ರೋಗಕ್ಕೆ ತುತ್ತಾಗಿ ಸಂಪೂರ್ಣ ನಷ್ಟ ಅನುಭವಿಸಿದ್ದಾರೆ. 1 ಎಕರೆಗೆ 30,000ದಿಂದ 40,000ದವರೆಗೆ ವೆಚ್ಚ ಮಾಡಿದರೂ ಯಾವುದೇ ಆದಾಯವಿಲ್ಲದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ನಷ್ಟ ಅನುಭವಿಸಿದ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು. ಹಾಸನ ಜಿಲ್ಲೆಯನ್ನ ಕೂಡಲೇ ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಎಲ್ಲ ರೈತರ ಬೆಳೆ ವಿಮಾ ಕಂತನ್ನ ಸರ್ಕಾರವೇ ಭರಿಸಬೇಕು ಹಾಗೂ ವಿಮೆ ನೋಂದಣಿ ಅವಧಿಯನ್ನ ವಿಸ್ತರಿಸಬೇಕು. ಕೃಷಿ ಇಲಾಖೆ ಹಾಗೂ ಬೀಜ ಕಂಪನಿಗಳ ನಿರ್ಲಕ್ಷ್ಯದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಂಡು ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈಗ ಎಲ್ಲರೂ ರೈತರ ಬಗ್ಗೆ ಎಲ್ಲ ರಾಜಕಾರಣಿಗಳು, ಎಲ್ಲ ಲೀಡರ್ಗಳು ಮಾತಾಡ್ತಾರೆ. ಇದೇ ಸಿದ್ದರಾಮಯ್ಯರು ಬಂದಾಗ 3 ಸತಿಯ ಇದೇ ಹೊಸ ಮಿನಿಸ್ಟ್ರು ಜೊತೆಲೇ ಕರ್ಕೋಗಿ ಕೊಡಿಸಿದ್ರು, ಒಂದು ಅಪ್ಲೈ ಆಗಲಿಲ್ಲ. ಯಾಕೆಂದರೆ ಹೋದ ಸತಿ ಈ ಸತಿಕ್ಕಿಂತ ಜಾಸ್ತಿ ಇತ್ತು ಜೋಳ ಬೆಳೆ ಸುಳಿ ರೋಗ, ಹೋದ ಸತಿ ಇದಕ್ಕಿಂತ ಜಾಸ್ತಿ ಇತ್ತು. ಆದರೆ ಇವತ್ತು ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ನಾವು ತರಬೇಕು ಅಂತ ಸುಮ್ಮನೆ ಹೋಗ್ತಾ ಇದ್ದಾರೋ ಹೊಲಕ್ಕೆ, ನಿಜಕ್ಕೂ ತರಿಸ್ತಾರೋ ಏನು ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಒಂದು ಸತಿ ನಾವು ಗಲಾಟೆ ಮಾಡಿದಾಗ ಜಿಲ್ಲಾ ಪಂಚಾಯತಿಲಿ ಸ್ನೇಹಿತರಿಗೆ ಗೊತ್ತಿರ್ಬೋದು, ಆ ದಳದಲ್ಲಿದ್ದರು ಇವರು. ಆವಾಗ ಗಲಾಟೆ ಮಾಡಿ ರಾಗಿ ದುಡ್ಡು ತರಿಸಿದ್ರು 1-2 ಕೋಟಿ ಹಾಸನಕ್ಕೆ. ಅದು ಒಂದು ಒಳ್ಳೆ ಕೆಲಸ ಮಾಡಿದರು. ಅದೇ ಕೆಲಸ ಈ ಸತಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಯಾಕೆಂದರೆ ಈಗ ಮೊನ್ನೆ ಮಿನಿಸ್ಟರ್ ಆಗಿರೋರು, ನಾವು ಅವ್ರಿಗೆ ಟೈಮ್ ಕೊಡಬೇಕಾಗತ್ತೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಅಧ್ಯಕ್ಷೀಯ ಮಂಡಳಿ ಸದಸ್ಯ ಗ್ಯಾರಂಟಿ ರಾಮಣ್ಣ, ಜಿಲ್ಲಾ ಮುಖಂಡರಾದ ಮಂಜು ಬಿಟಗೋಡನಹಳ್ಳಿ, ಪಾಲಾಕ್ಷ, ಸತೀಶ್, ಸುರೇಶ್, ಮಲ್ಲೇಶ್ ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು. 2018ರಲ್ಲಿ ಎನ್ಡಿಆರ್ಕೆ ಆಸ್ಪತ್ರೆಯಲ್ಲಿ ನಡೆದ ವೈದ್ಯಕೀಯ ನಿರ್ಲಕ್ಷ್ಯ ಪ್ರಕರಣಕ್ಕೂ ಪ್ರಸ್ತುತ ನಗರದ ಬಿಎಂ ರಸ್ತೆಯಲ್ಲಿರುವ ಚೈತನ್ಯ ಎನ್ಡಿಆರ್ಕೆ ಆಸ್ಪತ್ರೆಗೂ ಯಾವುದೇ ಸಂಬಂಧವಿಲ್ಲ ಎಂದು ಆಸ್ಪತ್ರೆಯ ಆಡಳಿತ ಮಂಡಳಿಯ ಡಾಕ್ಟರ್ ಅರ್ಜುನ್ ಸ್ಪಷ್ಟಪಡಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಡಳಿತ ಮಂಡಳಿಯ ಡಾಕ್ಟರ್ ಅರ್ಜುನ್ 2018ರಲ್ಲಿ ಎನ್ಡಿಆರ್ಕೆ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಸ್ಪತ್ರೆಯಲ್ಲಿ ನಡೆದ ವೈದ್ಯಕೀಯ ನಿರ್ಲಕ್ಷ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದು ಕರ್ತವ್ಯ ನಿರ್ವಹಿಸುತ್ತಿದ್ದ ನ್ಯೂರೋ ಸರ್ಜನ್ ಡಾಕ್ಟರ್ ಚೈತನ್ಯ ಅವರಿಗೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಶಿಕ್ಷೆ ವಿಧಿಸಿರುವ ಕುರಿತು ಕೆಲವು ಮಾಧ್ಯಮಗಳಲ್ಲಿ ವರದಿಗಳು ಪ್ರಸಾರವಾಗಿವೆ. ಆದರೆ ಆ ಪ್ರಕರಣಕ್ಕೂ ಈಗ ಕಾರ್ಯನಿರ್ವಹಿಸುತ್ತಿರುವ ಚೈತನ್ಯ ಎನ್ಡಿಆರ್ಕೆ ಆಸ್ಪತ್ರೆಗೂ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದರು. 2026ರ ಫೆಬ್ರವರಿಯಿಂದ ಎನ್ಡಿಆರ್ಕೆ ಆಸ್ಪತ್ರೆಯ ಆಡಳಿತವನ್ನು ಚೈತನ್ಯ ಟ್ರಸ್ಟ್ ವಹಿಸಿಕೊಂಡಿದ್ದು ಆಸ್ಪತ್ರೆಯು ಸಂಪೂರ್ಣ ಹೊಸ ಆಡಳಿತದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಹೀಗಾಗಿ 2018ರಲ್ಲಿ ನಡೆದ ಘಟನೆಗಳು ಅಥವಾ ಅಂದಿನ ಆಡಳಿತದ ಯಾವುದೇ ನಿರ್ಧಾರಗಳಿಗೆ ಈಗಿನ ಆಡಳಿತ ಮಂಡಳಿ ಯಾವುದೇ ರೀತಿಯಲ್ಲಿ ಹೊಣೆಗಾರರಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಲ್ಲದೆ 2018ರಲ್ಲಿ ಎನ್ಡಿಆರ್ಕೆ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ನ್ಯೂರೋ ಸರ್ಜನ್ ಡಾಕ್ಟರ್ ಚೈತನ್ಯ ಅವರು ಪ್ರಸ್ತುತ ಚೈತನ್ಯ ಎನ್ಡಿಆರ್ಕೆ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಅವರ ಬದಲಿಗೆ 2026ರ ಫೆಬ್ರವರಿಯಿಂದ ಹೊಸ ಆಡಳಿತದ ಅಡಿಯಲ್ಲಿ ಹೆಸರಾಂತ ನ್ಯೂರೋ ಸರ್ಜನ್ ಡಾಕ್ಟರ್ ಅರ್ಜುನ್ ದೇವ್ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿಸಿದರು. ಕೇವಲ ಚೈತನ್ಯ ಎಂಬ ಹೆಸರಿನ ಸಾಮ್ಯದಿಂದಾಗಿ ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದು ಕೆಲವು ಖಾಸಗಿ ವಾಹಿನಿಗಳು ಹಾಗೂ ಮಾಧ್ಯಮಗಳು ಪ್ರಸ್ತುತ ಚೈತನ್ಯ ಎನ್ಡಿಆರ್ಕೆ ಆಸ್ಪತ್ರೆಯ ಕಟ್ಟಡದ ಛಾಯಾಚಿತ್ರಗಳು ಮತ್ತು ವಿಡಿಯೋಗಳನ್ನು ಬಳಸಿಕೊಂಡು ಸುದ್ದಿ ಪ್ರಸಾರ ಮಾಡಿರುವುದು ಗಮನಕ್ಕೆ ಬಂದಿದೆ. ಈ ರೀತಿಯ ತಪ್ಪು ಮಾಹಿತಿ ಆಸ್ಪತ್ರೆಯ ಹೆಸರು, ಪ್ರತಿಷ್ಠೆ ಹಾಗೂ ಸಾರ್ವಜನಿಕರ ವಿಶ್ವಾಸಕ್ಕೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಆಡಳಿತ ಮಂಡಳಿ ಆತಂಕ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ನ್ಯೂರೋ ಸರ್ಜನ್ ಡಾಕ್ಟರ್ ಅರ್ಜುನ್ ದೇವ್ ಹಾಗೂ ಡಾಕ್ಟರ್ ಚಂದನ್ ಉಪಸ್ಥಿತರಿದ್ದರು. ಮೊನ್ನೆ ನ್ಯೂಸಲ್ಲಿ ಒಂದು 2018ರಲ್ಲಿ ಆಗಿದ್ದು ಒಂದು ನ್ಯೂರೋ ಸರ್ಜರಿ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಬಗ್ಗೆ ನ್ಯೂಸಲ್ಲೆಲ್ಲ ಬಂದಿತ್ತು. ಅದು ಡಾಕ್ಟರ್ ಚೈತನ್ಯ ಅನ್ನೋರು 2018ರಲ್ಲಿ NDRK ಆಸ್ಪತ್ರೆ ಇದ್ದಾಗ ಅವರು ಕೆಲಸ ಮಾಡ್ತಾಯಿದ್ರು. ಅವಾಗಿನ ಮ್ಯಾನೇಜ್ಮೆಂಟ್ ಇದ್ದಿದ್ದು NDRK ಆಸ್ಪತ್ರೆ ಅವರ ಅಂಡರೇ ಮ್ಯಾನೇಜ್ಮೆಂಟ್ ಇತ್ತು. ಸೊ ಅವ್ರು ಅವಾಗ ಕೆಲಸ ಮಾಡ್ತಾ ಇದ್ದಾಗ ಯಾವುದೋ ಒಂದು ಕೇಸದು ಲೋಪದೋಷ ಆಗಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡಿದ್ದಾರೆ. ಇವಾಗ ಏನಾಗಿದೆ ಅದು ಅಂದರೆ ಅದು 2018ರಲ್ಲಿ ಆಗಿದ್ದು, ಇವಾಗ ಅದರದ್ದು ಜಡ್ಜ್ಮೆಂಟ್ ಬಂದಿದೆ. ಈಗ ಅದು ನಾವು ಹೊಸ ಮ್ಯಾನೇಜ್ಮೆಂಟು ನಾವು ವಹಿಸ್ಕೊಂಡು ಇದನ್ನು ಜನವರಿ ಫೆಬ್ರವರಿಯಿಂದ ಈ ವರ್ಷದ ಜನವರಿ ಫೆಬ್ರವರಿಯಿಂದ ವಹಿಸ್ಕೊಂಡಿದ್ದೀವಿ ಅದನ್ನು. ಸೊ ನಮಗೂ ಹಳೆಯ NDRK ಆಸ್ಪತ್ರೆಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮದು ಮ್ಯಾನೇಜ್ಮೆಂಟೇ ಪೂರ್ತಿ ಬೇರೆ ಮ್ಯಾನೇಜ್ಮೆಂಟ್ ಇದೆ. ಜೊತೆಗೆ ಚೈತನ್ಯ ಅನ್ನೋ ಡಾಕ್ಟರ್ ಚೈತನ್ಯ ಅವರು ನಮ್ಮಲ್ಲಿ ಈಗ ಕೆಲಸ ಮಾಡ್ತಾ ಇಲ್ಲ. ಅವರು 2017 ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಜ್ಞಾನದ ಜೊತೆಗೆ ಸಾಮಾನ್ಯ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯಂತ ಅಗತ್ಯವಾಗಿದೆ ಎಂದು ಬೇಲೂರು ವೃತ್ತದ ಪೊಲೀಸ್ ನಿರೀಕ್ಷಕ ರೇವಣ್ಣ ಅಭಿಪ್ರಾಯಪಟ್ಟರು. ಬೇಲೂರು ಪಟ್ಟಣದ ಪತ್ರಕರ್ತರ ಭವನದ ಸಮೀಪದ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಾಧ್ಯಮ ದಿನಾಚರಣೆ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶ ವಿದೇಶಗಳ ಬೆಳವಣಿಗೆಗಳು, ಇತಿಹಾಸ, ಭೂಗೋಳ, ವಿಜ್ಞಾನ, ಸಂವಿಧಾನ, ಕ್ರೀಡೆ, ಸಂಸ್ಕೃತಿ ಹಾಗೂ ಸಮಕಾಲೀನ ವಿದ್ಯಮಾನಗಳ ಕುರಿತು ಅರಿವು ಹೊಂದಿರುವುದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ದಿನ ಕಾರ್ಯಕ್ರಮದಲ್ಲಿ ಪ್ರಬಂಧ ಸ್ಪರ್ಧೆಗೆ ಹಾಜರಿರುವಂತಹ ಎಲ್ಲ ನನ್ನ ಮುಂದಿನ ಶಾಲಾ ಮಕ್ಕಳೇ, ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರತಿ ವರ್ಷ ಕೂಡ ನಾವು ನೋಡ್ತಾ ಇದ್ದೀವಿ, ಉತ್ತಮವಾದ ಕೆಲಸಗಳನ್ನು ಮಾಡಿಕೊಂಡು ಮಕ್ಕಳು, ಸಾರ್ವಜನಿಕರು, ಕ್ರಿಕೆಟ್ ಆಡಿಸಿದ ಎಲ್ಲ ಇಲಾಖೆಗಳು ಒಟ್ಟುಗೂಡಿಸಿ ಮತ್ತು ಎಲ್ಲ ಇವರನ್ನ NGOsಗಳನ್ನು ಒಟ್ಟುಗೂಡಿಸಿ ಕೆಲವು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಬೇಲೂರು ತಾಲೂಕು ಒಂದು ಹೆಜ್ಜೆ ಪತ್ರಕರ್ತರು ಮುಂದಿದ್ದಾರೆ ಅಂತ ಹೇಳಲಿಕ್ಕೆ ಮತ್ತೆ ತಾಲೂಕು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಎನ್ ಅನಂತು ಮಾತನಾಡಿ, ಕಳೆದ 4 ದಶಕಗಳಿಂದ ಬೇಲೂರು ಪತ್ರಕರ್ತರ ಸಂಘ ಕೇವಲ ಸುದ್ದಿಗೆ ಸೀಮಿತವಾಗದೆ ವಿವಿಧ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಇಂದಿನ ದಿನಗಳಲ್ಲಿ ಸರ್ಕಾರಿ ಉದ್ಯೋಗಗಳು ಸವಾಲಿನದ್ದಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಹೆಚ್ಚಿನ ಗಮನ ಹರಿಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿಗಳು ಒಟ್ಟು ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಬರೆದು ಯಾರು ಧೃತಿಗೆಡದೆ ಎಲ್ಲರೂ ಪ್ರಥಮ ಸ್ಥಾನ ಗಳಿಸಬೇಕಂತೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಪ್ರಥಮ ಸ್ಥಾನ ಸಿಗಲ್ಲ, ಹಾಗಾಗಿ ನಿಮ್ಮ ಪ್ರಯತ್ನ ಇರಲೇಬೇಕು. ಒಂದು ವೇದಿಕೆಯನ್ನು ನಿಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪತ್ರ ಸಂಘದ ಅಧ್ಯಕ್ಷರಿಗೆ ಮೊದಲು ಧನ್ಯವಾದ ಹೇಳ್ತೇನೆ. ಆ ವೇದಿಕೆ ನೀವು ಸದುಪಯೋಗಪಡಿಸ್ಕೊಂಡು ಉತ್ತಮವಾಗಿ ಬರೆದು ಫಲಿತಾಂಶಕ್ಕೆ ನೀವು 8ನೇ ತಾರೀಕು ಶನಿವಾರ ಪತ್ರಿಕಾ ದಿನಾಚರಣೆ ನಡೆಯುತ್ತೆ. ಆ ಕಾರ್ಯಕ್ರಮದ ದಿವಸ ಬಹುಮಾನವನ್ನು ವಿತರಿಸಲಾಗುವುದು. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಆರ್ ವೆಂಕಟೇಶ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ವಿಜಯಕುಮಾರ್, ರಮೇಶ್, ಆರಾಧ್ಯ, ಮಹೇಶ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಜೆಡಿಎಸ್ ಸಂಘಟನೆಯನ್ನ ಗ್ರಾಮ ಮಟ್ಟದಿಂದ ಮತ್ತಷ್ಟು ಬಲಪಡಿಸುವ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಪಕ್ಷವನ್ನ ಬಲಿಷ್ಠಗೊಳಿಸಬೇಕು ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಕರೆ ನೀಡಿದರು.
ಸಕಲೇಶಪುರ ಪಟ್ಟಣದ ಮಾಜಿ ಶಾಸಕರ ನಿವಾಸದಲ್ಲಿ ಬುಧವಾರ ನಡೆದ ಜಾತ್ಯತೀತ ಜನತಾದಳ SC/ST ಘಟಕದ ಸಭೆಯಲ್ಲಿ ಮಾತನಾಡಿದ ಅವರು, ಸುಮಾರು 3 ವರ್ಷಗಳ ಬಳಿಕ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ನಡೆಸಲಾಗುತ್ತಿದ್ದು, ಹಿಂದಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆಗೆ ಶ್ರಮಿಸಬೇಕು. ತಾವು ಶಾಸಕನಾಗಿದ್ದ 15 ವರ್ಷಗಳ ಅವಧಿಯಲ್ಲಿ ಸಾವಿರಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದು, ಸಣ್ಣ ನೀರಾವರಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಯಾವುದೇ ಕೆಲಸಕ್ಕೆ ಪ್ರತಿಫಲ ನಿರೀಕ್ಷಿಸಿಲ್ಲ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸ್ವಾಗತಿಸುವುದಾಗಿ ಹೇಳಿದ ಅವರು, ತೆರಿಗೆ ಹೆಚ್ಚಳದಿಂದ ಸರ್ಕಾರಕ್ಕೆ ಹೆಚ್ಚುವರಿ ಆದಾಯ ಬರುತ್ತಿದ್ದು, ಆ ಹಣವನ್ನು ಶಿಕ್ಷಣ, ಆರೋಗ್ಯ, ಉದ್ಯೋಗ ಹಾಗೂ ಬಡವರ ಮೂಲಭೂತ ಸೌಲಭ್ಯಗಳಿಗೆ ಬಳಸಬೇಕು ಎಂದು ಒತ್ತಾಯಿಸಿದರು. ಡಯಾಲಿಸಿಸ್ ಸೇರಿದಂತೆ ದುಬಾರಿ ಚಿಕಿತ್ಸೆಗೆ ಆರ್ಥಿಕ ನೆರವು ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ನಮ್ಮ 15 ವರ್ಷದ ಲಿಂಗಪ್ಪ ನಮ್ಗೆ ಕೇಳಿದ್ರೇನಪ್ಪ, ನೊಂದವರಿಗೆ ಸಹಾಯ ಮಾಡೋಕ್ಕೆ ಪ್ರತಿನಿಧಿ ಇರೋದು, ಪಾರ್ಟಿಯವರಿಗೆಲ್ಲ ಸಹಾಯ ಮಾಡೋಕ್ಕೆ ಪ್ರತಿನಿಧಿ ಇರೋದು. ಯಾರೇ ಬರಲಿ, ಯಾರೇ ಹೇಳಿ, ಅವರು ಏನೋ ಕೆಲಸ ಮಾಡಬೇಕು. ನಾವು ಅದನ್ನು ಕರ್ತವ್ಯ. ಇವತ್ತು ಅದನ್ನೆಲ್ಲ ಗಮನಿಸಿದ್ದು ನಾವು ಹೈಕಮಾಂಡ್, NDA ಹೈಕಮಾಂಡ್ ಅಂತಿದೆ, ನಮ್ಮ JDS ಹೈಕಮಾಂಡ್ ಅಂತ ಇದೆ. ಹೈಕಮಾಂಡ್ಗಳು ಏನು ತೀರ್ಮಾನ ಮಾಡ್ತಾರೆ ನಾವು ಬದಲಾಗಬೇಕಾಗುತ್ತೆ. ಹೋಗೋ ಪ್ರಶ್ನೆ, ಅದಕ್ಕೆ ನಾವು ಬದಲಾಗಿದ್ದೀವಿ. ಆದರೆ ಇವತ್ತು ಸರ್ಕಾರ, ನಾನು ತಮ್ಮಲ್ಲಿ, ನನ್ನ ಬಂಧುಗಳಲ್ಲಿ ನಿಮ್ಮಲ್ಲಿ ಏನು ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ಇವತ್ತು ನಮ್ಮ ಜನ ಮತ ನೀಡಿದ್ರು ಕುರುಡಾಗಿ ಮತ ನೀಡ್ತಿದ್ದಾರೆ. ಕುರುಡಾಗಿ ಪಕ್ಷ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿಗೆ ಪಕ್ಷದೊಳಗಿನ ಲೋಪಗಳು ಹಾಗೂ ಮಾಧ್ಯಮ ಮತ್ತು ಪ್ರಚಾರವನ್ನು ಸಮರ್ಪಕವಾಗಿ ಬಳಸಿಕೊಳ್ಳದಿರುವುದು ಪ್ರಮುಖ ಕಾರಣವಾಗಿದೆ. 3 ವರ್ಷಗಳ ಬಳಿಕ ನಡೆಯುತ್ತಿರುವ ಸಭೆಗೆ ನಿರೀಕ್ಷೆಗೂ ಮೀರಿ ಕಾರ್ಯಕರ್ತರು ಭಾಗವಹಿಸಿರುವುದು ಪಕ್ಷಕ್ಕೆ ಹೊಸ ಚೈತನ್ಯ ತುಂಬಿದೆ ಎಂದು ಹೇಳಿದರು. ಜೀವನ ಮುಡುಪಾಗಿಟ್ಟಿದ್ದಾರೆ. ಇಲ್ಲಿ ನಮ್ಮವರು ಅಂತ ಯಾವತ್ತೂ ಕಡೆ ಮಾಡಿಲ್ಲ. ಅವರು ಕೆಲವರು ಅನ್ಕೊಂಡಿದ್ದಾರೆ, ನಾನು ತುಂಬಾನೇ ನೋಡಿದ್ದೀನಿ. ನಾನು ನಮ್ಮವ್ರು ಕಂಡ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಕುಮಾರಸ್ವಾಮಿ ಅವರಂತೂ. ಇಲ್ಲವೇ ಇಲ್ಲ, ಅವರಿಗೆ ನಾಟಕ ಆಡಕ್ಕೆ ಬರಲ್ಲ. ಅವರು ನೀವು ಬನ್ನಿ, ಒಂದು ಚಿಕ್ಕ ಹುಡುಗ ಬಂದು ಕೆಲಸ ಕೇಳಿ ಮಾಡಿಕೊಡ್ತಾರೆ, ಅಥವಾ ದೊಡ್ಡವ್ರು ಬಂದರೆ ಯಾರು ಬಂದರೂ ಮಾಡಿಕೊಡ್ತಾರೆ. ಅವ್ರಿಗೆ ನಾಟಕ ಆಡೋದು, ನಿನಗೆ ಮಾಡಿಕೊಟ್ಬಿಡ್ತೀನಿ, ನಿಮ್ಗೆ ಯಾಕೆ 3 ಎಕರೆನಾ 5 ಎಕರೆ ಮಾಡಿಕೊಡ್ತೀನಿ ಅಂತ ಆ ಥರ ಅಲ್ಲ ಹೇಳ್ತಿರೋದು. ಸುಳ್ಳು ಹೇಳಕ್ಕೆ ಬರಲ್ಲ ಅವರಿಗೆ. ಇರೋದನ್ನ ಆಗುತ್ತೆ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೊಂದಿದೆ. ಮತ್ತು ಕೆಲವು ಹೇಳಿದಾಗೆ ನಾವು ಕೂಡ ನಿಮ್ಮನ್ನೆಲ್ಲನೂ ನಾವು ಬಂದು ಕಾಣದೇ ಇರೋದು ನಮ್ಮದು ದೊಡ್ಡ ತಪ್ಪಿದೆ. ಊರಿಗೆ ಬಂದು ನಾವು ನಿಮ್ಮ ಮುಖಂಡರುಗಳ ಜೊತೆ ವಿಸಿಟ್ ಮಾಡಲಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಏನು ಸಂಕುಚಿತ ಭಾವನೆ ಅದನ್ನು ಬಿಟ್ಬಿಡಿ. ಮುಂದೆ ನಿಮ್ಗೆ ಜವಾಬ್ದಾರಿ ಕೊಡುವಂಥ ಕೆಲಸನ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಪಕ್ಷಕ್ಕೆ, ಪಕ್ಷದ ಒಳಗಡೆ ನೀವು ಮಾಡಬೇಕಾದಂಥದ್ದೇನು, ನಮ್ಮ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಮತಗಳನ್ನ ಕ್ರೋಢೀಕರಿಸುವಂಥ ಕೆಲಸನೇ ನೀವು ಕೈಗೆತ್ಕೋಬೇಕು. ನೀವು ಎಷ್ಟು ಶ್ರಮ ಹಾಕ್ತಿರೋ, ಈ ಏನು ನಮಗೆ ಕನಿಷ್ಠ ಪಕ್ಷದಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಮತಗಳಿದ್ದಾವೆ, ಅದನ್ನು ಇನ್ನೂ ಕೂಡ ಎನ್ಕರೇಜ್ ಮಾಡಿದ್ರೆ ಈ ಪಕ್ಷ 100% ಗೆಲ್ಲುವಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಸಂದೇಹನೂ ಇಲ್ಲ. ಕುಮಾರಸ್ವಾಮಿ 100ಕ್ಕೆ 100 ಭಾಗ 2028ರಲ್ಲಿ ಶಾಸಕರಾಗೋದಂತೂ ಖಂಡಿತ. ಸಭೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಕಾಡಪ್ಪ, ಜೆಡಿಎಸ್ ಹಿರಿಯ ಮುಖಂಡ ನಿರ್ವಾಣಯ್ಯ, ಧರ್ಮಣ್ಣ, ಗೋಪಾಲ್ ಹಾನುಬಾಳ್, ದೊಡ್ಡನಹಳ್ಳಿ ಈರಯ್ಯ ಸೇರಿದಂತೆ ಜೆಡಿಎಸ್ SC/ST ಘಟಕದ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಚಿವ ಸ್ಥಾನ ಪಡೆದಿರುವ ಬಸವರಾಜ ರಾಯರೆಡ್ಡಿ ಅವರನ್ನ ಕುಕನೂರು ತಾಲೂಕಿನ ವಾಲ್ಮೀಕಿ ಸಮಾಜದ ಬಾಂಧವರು ಗುರುವಾರ ಭೇಟಿ ಮಾಡಿ ಸನ್ಮಾನಿಸಿದರು. ಈ ವೇಳೆ ಪ್ರಮುಖ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಸ್ಥಾಪಿಸಬೇಕೆಂದು ಸಚಿವರಿಗೆ ಮನವಿ ಸಲ್ಲಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವರು, ತಮಗೆ ಸಚಿವರಾಗಿ ಕೇವಲ 2 ದಿನಗಳಾಗಿದ್ದು ವೃತ್ತವನ್ನು ಸೂಕ್ತ ಹಾಗೂ ಯೋಗ್ಯ ಸ್ಥಳದಲ್ಲಿ ನಿರ್ಮಿಸುವ ಕುರಿತು ಚಿಂತನೆ ನಡೆಸಲಾಗುವುದು ಎಂದರು. ಅಲ್ಲದೆ ಪುತ್ಥಳಿ ನಿರ್ಮಾಣ ಕಾಮಗಾರಿಗೆ ಸರ್ಕಾರದ ವತಿಯಿಂದ 40 ಲಕ್ಷ ರೂಪಾಯಿ ಅನುದಾನ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಊಟ ಮಾಡಿ ಯಲಬುರ್ಗಾದಾಗ ನಾನು ರಾತ್ರಿ 11 ಆಗಿ 12 ಆಗಿ ಅಲ್ಲೇ ಇರ್ತೀನಿ. ಯಾರ್ದು ಕೆಲಸ ಆಗಿ ಇದು ಬರ್ರಿ, ಅದಕ್ಕೆ ನಮ್ಗೆ ಯಾರು ಬೇಡ, ಸೀದಾ ಯಲಬುರ್ಗ ಬರ್ಬೇಕಂತ ಕೇಳಿದ್ರು. ಇನ್ನು ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ಸಮಸ್ಯೆ ಏನು, ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ. ನಾವು ನಾಳೆ ಸಂಪುಟದ ಸಭೆ ಚರ್ಚೆ ಆಗುತ್ತೆ, ಏನ್ ಮಾಡಬೇಕು ಏನಿಲ್ಲ ಅಂತ. ಈ ಸಂದರ್ಭದಲ್ಲಿ ಮುಖಂಡರಾದ ಟಿ ರತ್ನಾಕರ್, ಮಂಗಲೇಶ್ ಮಂಗಳೂರು, ಮುತ್ತು ವಾಲ್ಮೀಕಿ, HK ಹೈತಾಪುರ ಸೇರಿದಂತೆ ಸಮಾಜದ ಹಲವು ಪ್ರಮುಖರು ಉಪಸ್ಥಿತರಿದ್ದರು.
ಭಟ್ಕಳದಲ್ಲಿ ಮೀನುಗಾರ ಸಮಾಜ ಹಾಗೂ ಬೋಟ್ ಮಾಲೀಕರು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸಚಿವ ಸಂಪುಟ ಪುನರಚನೆಯಲ್ಲಿ ಶಾಸಕ ಮಂಕಾಳೆ ವೈದ್ಯ ಅವರಿಗೆ ಸಚಿವ ಸ್ಥಾನ ನೀಡದೆ ಕೈಬಿಟ್ಟಿರುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮೀನುಗಾರ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ, ಮೀನುಗಾರಿಕೆ ಸಚಿವರಾಗಿದ್ದ ವೇಳೆ ಮಂಕಾಳ್ ವೈದ್ಯ ಅವರು ಮೀನುಗಾರರ ಕಲ್ಯಾಣಕ್ಕಾಗಿ ಹಲವಾರು ಜನಪದ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಸಮುದ್ರದಲ್ಲಿ ಮೃತಪಟ್ಟ ಮೀನುಗಾರರ ಕುಟುಂಬಗಳಿಗೆ ನೀಡುತ್ತಿದ್ದ ಪರಿಹಾರ ಧನವನ್ನು 6 ಲಕ್ಷದಿಂದ 10 ಲಕ್ಷಕ್ಕೆ ಹೆಚ್ಚಿಸಿದ್ದು, ಕರಾವಳಿ ಜಿಲ್ಲೆಗಳಲ್ಲಿ ಮೀನುಗಾರರ ಮನೆಗಳ ನಿರ್ಮಾಣ, ಬಂದರುಗಳ ಅಭಿವೃದ್ಧಿ ಹಾಗೂ ಮೀನುಗಾರಿಕಾ ಬೋಟ್ಗಳಿಗೆ ಇಂಧನ ಪೂರೈಕೆಯಲ್ಲಿ ಮಹತ್ವದ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಮುಖಂಡ ರತ್ನಾಕರ್ ಖಾರ್ವಿ ಮಾತನಾಡಿ, ರಾಜ್ಯದಾದ್ಯಂತ ಮೀನುಗಾರ ಸಮುದಾಯದಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು, ಮೀನುಗಾರರ ಭಾವನೆಗಳಿಗೆ ಗೌರವ ನೀಡಿ ಮಂಕಾಳ್ ವೈದ್ಯರಿಗೆ ಮತ್ತೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮೀನುಗಾರ ಸಮಾಜದ ಮುಖಂಡರು, ಅಧಿಕಾರಿಗಳು, ಪದಾಧಿಕಾರಿಗಳು, ವಿವಿಧ ಮೀನುಗಾರ ಸಂಘಟನೆಗಳ ಮುಖಂಡರು ಹಾಗೂ ಬೋಟ್ ಮಾಲೀಕರು ಉಪಸ್ಥಿತರಿದ್ದರು. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ, ಮಂಕಾಳ್ ವೈದ್ಯರಿಗೂ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇದು ಸಣ್ಣ ವಿಷಯ ಅಲ್ಲ. ಇದು ಇನ್ನೊಂದು ಕಡೆ ನಿಮ್ಗೆ ಹೇಳ್ಬೋದು, ಚಿಪ್ಪಿ ಕಲ್ತರು ಅಂತ ಆಯ್ತು. ಸರ್ಕಾರ 5 ಲಕ್ಷ ಘೋಷಣೆ ಮಾಡ್ತು, ಆದರೆ ಮಂಕಾಳದಲ್ಲಿ ಸಮಾಧಾನ ಆಗಿಲ್ಲ. ಅವರು ಅದನ್ನ ಸರ್ಕಾರದ ಜೊತೆಗೆ ತನ್ನ ಇಲಾಖೆಯಲ್ಲಿ ಇರ್ತಕ್ಕಂಥ ಏನು ಕೊಡಬೇಕಾಗಿತ್ತು 10 ಲಕ್ಷ, ಅದನ್ನು ಕೂಡ ಅವರಿಗೆ ಕೊಟ್ಟು ತುಂಬಾ ಆ ಕುಟುಂಬಕ್ಕೆ. ಗುಬ್ಬಿ ತಾಲೂಕಿನ ಸಂಗನಹಳ್ಳಿ ಗೇಟ್ ಬಳಿ ನಯಾರ ಎನರ್ಜಿ ಪೆಟ್ರೋಲ್ ಬಂಕ್ ಅನ್ನ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಂಗನಹಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ ತೆರೆದಿದ್ದಾರೆ. ನಯಾರ ಎನರ್ಜಿ ಕಂಪನಿ ಇತ್ತೀಚೆಗೆ ಒಳ್ಳೆಯ ಹೆಸರು ಮಾಡಿದೆ. ಗ್ರಾಹಕರು ನಯಾರ ಎನರ್ಜಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್, ಡೀಸೆಲ್ ಹಾಕಿಸಿಕೊಳ್ಳಬೇಕು. ಇದರಿಂದ ವಾಹನಗಳು ಚಲಿಸುತ್ತವೆ. ಗುಬ್ಬಿ ತಾಲೂಕಿನಲ್ಲಿ ನಯಾರ ಕಂಪನಿ ಇದು ಒಂದೇ ಆಗಿರುವುದರಿಂದ ಚೇಳೂರು, ಹಾಗಲಬಾಡಿ ಭಾಗದಿಂದ ಬರುವವರಿಗೆ ನಯಾರ ಪೆಟ್ರೋಲ್ ಬಂಕ್ ರಸ್ತೆಯ ಪಕ್ಕದಲ್ಲಿ ಇದೆ. ನಯಾರ ಪೆಟ್ರೋಲ್ ಬಂಕ್ ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವನಕಲ್ಲು ಮಠದ ಶ್ರೀ ಬಸವ ವರಮಾನಂದ ಸ್ವಾಮಿಗಳು, ನಯಾರ ಪೆಟ್ರೋಲ್ ಬಂಕ್ ಮಾಲೀಕರಾದ ಗಂಗರಾಜು, ಮುಖಂಡರಾದ ದಿಲೀಪ್ ಕುಮಾರ್, ನಾಗರಾಜು ಬೆಟ್ಟ ಸ್ವಾಮಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿನ ಬೆಳೆಹಾನಿ ಹಾಗೂ ಬರ ಪರಿಶೀಲನಾ ಸಭೆ ಕುಕನೂರು ತಾಲೂಕಿನ ರಾಚೂರು ಗ್ರಾಮದಲ್ಲಿ ಜರುಗಿತು. ಸಚಿವ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿ, ಯಲಬುರ್ಗಾ ಕ್ಷೇತ್ರವು ಸತತವಾಗಿ ಬರ ಪರಿಸ್ಥಿತಿ ಎದುರಿಸುತ್ತಿದೆ. ಈ ವರ್ಷವೂ ಕೂಡ ಬರದಿಂದ ನಲುಗುತ್ತಿದೆ. ಅಧಿಕಾರಿಗಳು ರೈತರ ಪರಿಸ್ಥಿತಿ ಅರಿತು ರೈತರ ಪರ ಪರಿಹಾರ ಕಲ್ಪಿಸುವ ಮೂಲಕ ಜನರ ಸಂಕಷ್ಟ ನಿವಾರಿಸಲು ತ್ವರಿತವಾಗಿ ಪ್ರಯತ್ನಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ, ಡಿಸಿ ಸುರೇಶ್ ಶೆಟ್ನಾಳ್, ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್, ಮಾಜಿ ಸಂಸದ ಸಂಗಣ್ಣ ಗರಡಿ, ತಹಶೀಲ್ದಾರ್ ಬಸವರಾಜ್ ಸೇರಿ ಇತರರು ಹಾಜರಿದ್ದರು. ಈಗ ರತ್ನಾಕರ್ ಪರವಾಗಿ ಎಲ್ಲ ಮುಖಂಡರು ಮಾತನಾಡಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಒಂದು ವಾಲ್ಮೀಕಿ ಪುಸ್ತಕಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದರು. ನಾನು ಹೇಳಿದೆ, ಒಬ್ಬ ಸಮಾಜ ರಾಜಧಾನಿಯಲ್ಲಿ ಬೀದಿ ವ್ಯಾಪಾರಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಅನ್ಯಾಯಗಳು ತೀವ್ರ ಖಂಡನೀಯವಾಗಿದ್ದು, ಇದು ಬಡವರ ಬದುಕಿನ ಮೇಲೆ ನಡೆಸುತ್ತಿರುವ ನೇರ ದಾಳಿಯಾಗಿದೆ ಎಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುತ್ತಿರುವ ಕ್ರಮವು 1976ರಲ್ಲಿ ದೆಹಲಿಯಲ್ಲಿ ನಡೆದ ತುರ್ಕ್ಮನ್ ಗೇಟ್ ಘಟನೆಯನ್ನ ನೆನಪಿಸುತ್ತಿದೆ ಎಂದು ವಿಮರ್ಶಿಸಲಾಗಿದೆ. ಅಂದು ಸಂಜಯ್ ಗಾಂಧಿ ಅವರ ನೇತೃತ್ವದಲ್ಲಿ ಬುಲ್ಡೋಸರ್ ಬಳಸಿ ಸಾವಿರಾರು ಮನೆಗಳನ್ನು ತೆರವುಗೊಳಿಸಿ ಲಕ್ಷಾಂತರ ಜನರನ್ನ ನಿರಾಶ್ರಿತರನ್ನಾಗಿ ಮಾಡಲಾಗಿತ್ತು. ಅದೇ ರೀತಿಯ ನೋವನ್ನು ಇಂದು ಬೆಂಗಳೂರಿನಲ್ಲಿ ಬಡ ವ್ಯಾಪಾರಿಗಳಿಗೆ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ತೆರವು ಕಾರ್ಯಾಚರಣೆಯಿಂದ ಅಂದಾಜು 2.5 ಲಕ್ಷ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಸುಮಾರು 10 ಲಕ್ಷ ಜನರ ಬದುಕಿನ ಆಧಾರ ಸ್ತಂಭವಾಗಿರುವ ಬೀದಿ ವ್ಯಾಪಾರವನ್ನ ಹತ್ತಿಕ್ಕುವ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಸಂಜಯ್ ಗಾಂಧಿ ಅವರು 25,000 ಮನೆಗಳ ಮೇಲೆ ಬುಲ್ಡೋಜರನ್ನು ಹಾಯಿಸಿ ಅವ್ರನ್ನ ಅನಾಥರನ್ನು ಮಾಡಿಬಿಟ್ರು ಮತ್ತು ಅವ್ರನ್ನ ಸಂತ್ರಸ್ತರನ್ನಾಗಿ ನೋಡಲಿಲ್ಲ. ಅವತ್ತು ನಡೆದಿರ್ತಕ್ಕಂಥ ಅನ್ಯಾಯ ಇವತ್ತು ಬೆಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳನ್ನ ಅಂಥೇಳಿ ಏಕಾಏಕಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇದು ಬಡವರ ಬದುಕಿನ ಮೇಲೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯು ಸರಿಯಾದ ರೀತಿಯಲ್ಲಿ ನಡೆಯದೆ ಗೊಂದಲ ಸೃಷ್ಟಿಸುತ್ತಿದೆ ಎಂದು ಸಚಿವ ಮಾಗಡಿ ಬಾಲಕೃಷ್ಣ ಅವರು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಅನೇಕ ಮಂದಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸರಿಯಾದ ತರಬೇತಿ ನೀಡಿಲ್ಲದಿರುವುದೇ ಈ ಗೊಂದಲಕ್ಕೆ ಪ್ರಮುಖ ಕಾರಣ ಎಂದು ತಿಳಿಸಿರುವ ಅವರು, ಬಿಎಲ್ಒಗಳಿಗೆ ಫಾರಂಗಳನ್ನು ಅಪ್ಲೋಡ್ ಮಾಡಲು ಬಾರದೆ ಪರದಾಡುವಂತಾಗಿದೆ ಎಂದು ಆರೋಪಿಸಿದ್ದಾರೆ.
ಎಸ್ಐಆರ್ ಸಲ್ಲಿಕೆಗೆ ನೀಡಿರುವ ಕೊನೆಯ ದಿನಾಂಕವನ್ನು ಕನಿಷ್ಠ 1 ತಿಂಗಳ ಕಾಲ ವಿಸ್ತರಣೆ ಮಾಡಬೇಕು. ಕಾಲಾವಕಾಶವನ್ನು ಹೆಚ್ಚಿಸುವುದರಿಂದ ಪ್ರಕ್ರಿಯೆಯಲ್ಲಿರುವ ಲೋಪದೋಷಗಳನ್ನು ಸುಲಭವಾಗಿ ಸರಿಪಡಿಸಲು ಸಾಧ್ಯವಾಗುತ್ತದೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪಾದಯಾತ್ರೆ ಬಗ್ಗೆ ತೀವ್ರ ವಾಗ್ದಾಳಿ ನಡೆಸಿದ ಸಚಿವರು, ವಿಪಕ್ಷ ನಾಯಕರಿಗೆ ಶುಗರ್ ಮತ್ತು ಬಿಪಿ ಜಾಸ್ತಿಯಾಗಿದೆ, ಪಾದಯಾತ್ರೆ ಮಾಡಿದರೆ ಅವರ ಆರೋಗ್ಯ ಸುಧಾರಿಸುತ್ತದೆ ಎಂದು ವ್ಯಂಗ್ಯವಾಡಿದರು. ಇವತ್ತು ಡಿಜಿಟಲೈಸ್ ಆಗಿರೋದಂಥದ್ದು 1,86,000, ಅನ್ಡಿಜಿಟಲೈಸ್ ಆಗಿರೋಂಥದ್ದು 23,000. ಅದರಲ್ಲಿ 17,000 ಮತದಾರರ ಪಟ್ಟಿ ಇವತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಹೋಗಿದೆ. ಅಂದರೆ 1,86,000ದಲ್ಲಿ 17,000 ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೋಗಿದೆ, ಅಂದರೆ ನ್ಯೂನತೆಗೆ ಹೋಗಿದೆ. ಇನ್ನು ಮಿಕ್ಕಿರೋಂಥ 17,000 ಮತದಾರರನ್ನ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪೇಮೆಂಟ್ ಗಿರಾಕಿಗಳ ಮಂತ್ರಿಮಂಡಲ ಭ್ರಷ್ಟ ಸರ್ಕಾರವೆಂದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಸಚಿವ ಸ್ಥಾನ ಸಿಗದಿದ್ದರೂ ಹತಾಶೆ ಇಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯೂ ಇಲ್ಲ, ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ. ಸಂಪುಟ ಬದಲಾವಣೆ ಮಕ್ಕಳಾಟವಲ್ಲ, ರಾಜ್ಯದ ಕೆಲಸಗಳು ಶೀಘ್ರವಾಗಿ ನಡೆಯಲಿ, ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.